Hi students, in the previous class we were discussed about the ring expansion, methyl shift and then Ullmann reaction, isn't it? In this class we are going to discuss about the some polyhalogen compounds based questions, and this video is the last video of this haloalkanes and haloarenes chapter. Is clear? So next question is, which of the following compounds is not chiral? Which of the compound is not chiral? Chiral nothing but what? It is a carbon atom which is surrounded by 4 different atoms or group of atoms. At a carbon atom which is surrounded by 4 different atoms or group of atoms. What is that? Chiral carbon atom. So look at here. This is carbon and which is surrounded by 4 different atoms or group of atoms. This is COOH, CH3 and this is OH and this is H. This is lactic acid, isn't it? The lactic acid, in that the carbon atom is surrounded by 4 different atoms or group of atoms. OH is entirely different from COOH and this is H and this is methyl group. This carbon atom is chiral carbon atom. Chirality. What is chirality? This kind of the molecule can rotate the plane polarized light to dextrorotatory or levorotatory, plus side and or minus side. ಇನ್ನೊಂದು ಫಾರ್ಮಲ್ಲಿ ಏನಂತ ಕರಿತೀವಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಈ ಥರ ಮಾಲಿಕ್ಯೂಲ್ಸ್ಗಳಿಗೆ ನಾವು ಕೈರಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಿದೆ? ಈ ಕೈರಲ್ಲಿಗೆ ಇನ್ನೊಂದು ಹೆಸರಿದೆ ನೋಡಿ, ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಇರೋದ್ರಿಂದ ಇದನ್ನು ಅಸಿಮೆಟ್ರಿಕ್ ಅಂತಲೂ ಕರಿತೀವಿ. ವಾಟ್ ಇಸ್ ದಟ್? ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತಲೂ ಕರಿತೀವಿ. ಅಸಿಮೆಟ್ರಿಕ್ ಮಾಲಿಕ್ಯೂಲ್. ಅಸಿಮೆಟ್ರಿಕ್ ಮಾಲಿಕ್ಯೂಲ್ ನಥಿಂಗ್ ಬಟ್ ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಇರುವಂಥ ಮಾಲಿಕ್ಯೂಲ್ ಸಿಮೆಟ್ರಿಕ್ ಆಗಿ ಇರೋದಿಲ್ಲ. ಕ್ಲಿಯರ್? ಸೊ ಅವ್ರು ಕೇಳ್ತಿರೋ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಈಸ್ ನಾಟ್ ಖೈರಲ್? ಹಾಗಾದರೆ ಈ ಥರ 4 ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ನ ಹೊಂದಿದನೇ ಇರುವಂತಹ ಮಾಲಿಕ್ಯೂಲ್ ಯಾವುದಂತ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ವಾಟ್? 1-chloropentane. 1-chloropentane. Second one is 2-chloropentane. Third one is 1-chloro-2-methylpentane. Fourth one is 3-chloro-2-methylpentane. Dear students, ನಿಮಗೆ ನಾನು ಮೊದಲೇ ಹೇಳಿದ್ದೀನಿ, ಈ ಥರ ಆರ್ಗ್ಯಾನಿಕ್ ಕ್ವಶನ್ಸನ್ನು ಕೊಟ್ಟಾಗ ಸ್ಟ್ರಕ್ಚರ್ಸ್ಗಳನ್ನು ನೀವು ಗ್ರಾಸ್ಪಿಂಗ್ ತಲೆಯಲ್ಲಿ ಇಟ್ಕೋಬೇಕು. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ 1-chloropentane ನಥಿಂಗ್ ಬಟ್ ಲಾಸ್ಟ್ ಕಾರ್ಬನ್ ಆಟಮ್ ಹತ್ರ ಏನಿರುತ್ತೆ? ಇಮ್ಯಾಜಿನೇಷನ್ ಮಾಡ್ಕೋಬೇಕು ಮಾಲಿಕ್ಯೂಲ್ನ. ಪೆಂಟೆನ್ ಹೇಳ್ತಿರೋದ್ರಿಂದ 5 ಕಾರ್ಬನ್ ಆಟಮ್ ಇದೆ. ಕ್ಲಿಯರ್? 5 ಕಾರ್ಬನ್ ಆಟಮ್ ನಿಮ್ಮ ಕಣ್ಮುಂದೆ ಇರಬೇಕು ಇಮ್ಯಾಜಿನೇಷನಲ್ಲಿ. 5th ಕಾರ್ಬನ್ ಆಟಮ್ನಲ್ಲಿ ಎಡ್ಜಲ್ಲಿ ಅಥವಾ ಫಸ್ಟ್ ಕಾರ್ಬನ್ ಆಟಮಲ್ಲಿ ಎಡ್ಜಲ್ಲಿ ಏನಿರಬೇಕು? CL ಗ್ರೂಪ್ ಇರಬೇಕು. ಜೊತೆಗೆ ಒಂದು ಗ್ರೂಪಿಗೆ ಕಾರ್ಬನ್ಗೆ CL ಇದೆ ಅಂತಂದ್ರೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ನೌ ದಟ್ ಕಾರ್ಬನ್ ಆಟಮ್ಸ್ ಕಂಟೈನ್ 2 hydrogen. That 2 hydrogen is similar hydrogen ಇರುತ್ತೆ. So this 1-chloropentane cannot become what? Chiral molecule, because similar hydrogen atom present ಇದೆ. Next, second one is what? 2-chloropentane. 2-chloropentane nothing but second carbon atom ಹತ್ರ chloro group present ಇರುತ್ತೆ. ಸೆಕೆಂಡ್ ಆಟಮ್ ಹತ್ರ ಕ್ಲೋರೋ ಗ್ರೂಪ್ ಪ್ರೆಸೆಂಟ್ ಇದ್ರೆ, ಸೊ ಒನ್ ಸೈಡಲ್ಲಿ ಮಿಥೈಲ್ ಗ್ರೂಪ್ ಇರುತ್ತೆ, ಇನ್ನೊಂದು ಸೈಡಲ್ಲಿ ಪ್ರೋಪೈಲ್ ಗ್ರೂಪ್ ಇರುತ್ತೆ, ನಡುವೆ ಕಾರ್ಬನ್ ಇರುತ್ತೆ. ಸೊ 3 ಕಾರ್ಬನ್ ಪ್ಲಸ್ 1 4 ಪ್ಲಸ್ 1 5 ಕಾರ್ಬನ್. ಸೊ ದಿಸ್ ಕಾರ್ಬನ್ ಆಟಮ್ ಕಂಟೈನ್ಸ್ ವಾಟ್? ಕ್ಲೋರೋ ಗ್ರೂಪ್ ಆ್ಯಂಡ್ ಅಪ್ಪರ್ ಫಾರ್ಮಲ್ಲಿ ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ. ನೋಡಿ, ನಾನು ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಆರ್ಗ್ಯಾನಿಕ್ ಕ್ವಶನ್ಸ್ಗಳನ್ನು ಕೊಟ್ಟಾಗ ಸ್ಟ್ರಕ್ಚರ್ಸ್ಗಳನ್ನು ಮಾಲಿಕ್ಯೂಲ್ ಫಾರ್ಮುಲಾ UPSC ಈ ಥರ ನೇಮನ್ನು ಕೊಟ್ಟಾಗ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವೇನು ಮಾಡಬೇಕು ಅಂದರೆ, ಅಷ್ಟು ಸ್ಪೀಡಾಗಿ ಮಾಲಿಕ್ಯೂಲ್ ಹೀಗೆ ಬರುತ್ತೆ. ಈಗ ನಾವು ಹೇಳ್ತಿದ್ದೀವಲ್ವಾ, ಸೊ ಈ ಮಾಲಿಕ್ಯೂಲ್ ಹೀಗಿದೆ, ಇದೇ ಪೊಸಿಷನಲ್ಲಿ ಈ ಥರ ಬರುತ್ತೆ ಅಂತ, ನಂಬರ್ ಆಫ್ ಸಿಮಿಲರ್ ಗ್ರೂಪ್ ಇರುತ್ತೋ ಇರೋಲ್ಲ ಅನ್ನೋದು ಹೇಳ್ತಿದ್ದೀವಲ್ಲ. ಸೊ ನೀವು ಕೂಡ ಅಷ್ಟು ಸ್ಪೀಡಾಗಿ ಅದನ್ನು ಥಿಂಕ್ ಮಾಡುವಂಥ ಎಬಿಲಿಟಿನ ಹೊಂದಿರಬೇಕು. ಅವಾಗ ನೋಡಿ, ಆರ್ಗ್ಯಾನಿಕ್ ಕ್ವಶನ್ಸ್ಗಳನ್ನು ಯಾವುದೇ ಕೊಡಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಕ್ಲಿಯರ್ ಇದೆ? ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ಇಸ್ 1-chloro-2-methylpentane ಇದೆ, 3-chloro-2-methylpentane ಇದೆ. ಸೊ ನಾನು ನಿಮಗೆ 2 ಎಕ್ಸಾಂಪಲ್ ಕೊಟ್ಟು ಹೇಗೆ ನಾವು ಮಾಲಿಕ್ಯೂಲ್ಸ್ಗಳನ್ನು ಇಮ್ಯಾಜಿನೇಷನ್ ಮೂಲಕನೇ ಹೇಳ್ತಾ ಹೋಗ್ಬೋದು. ಅಂದರೆ ಜಸ್ಟ್ ಮಾಲಿಕ್ಯೂಲ್ ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಬಂದುಬಿಡ್ಬೇಕು, ಇಷ್ಟು ಮಾಲಿಕ್ಯೂಲ್ಸ್ ಇದೆ, ಇಷ್ಟು ಕಾರ್ಬನ್ ಇದೆ, ಈ ಕಾರ್ಬನಲ್ಲಿ ಇದೇ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ ಅಂತ. ಲೆಟ್ಸ್ ಚೆಕ್ ಮಾಡೋಣ ಒಂದ್ಸಲ. ಸೊ ಫಸ್ಟ್ ಒನ್ ಇಸ್ ವಾಟ್? 1-chloropentane. ನಾವು ಲುಕ್ ಇಟ್ ಹಿಯರ್, ಜಸ್ಟ್ ರೈಟ್ ದ CH3 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH2. ನಾವು 1 2 3 4 5 ದೆನ್ ಇಲ್ಲೇನಿದೆ? Cl. ದಟ್ ಈಸ್ 1-chloropentane. ನಾವು ಈ ಹೈಡ್ರೋಜನ್ 2 ಹೈಡ್ರೋಜನ್ ಇರೋದ್ರಿಂದ ಇಲ್ಲೇ ಗೊತ್ತಾಗುತ್ತೆ ದಿಸ್ ಇಸ್ ಸಿಮಿಲರ್ ಗ್ರೂಪ್ ಇರುವಂಥದ್ದು. ದಟ್ ಈಸ್ ಸಿಮೆಟ್ರಿಕ್ ಮಾಲಿಕ್ಯೂಲ್. ಇಟ್ ಇಸ್ ನಾಟ್ ಅನ್ಸಿಮೆಟ್ರಿಕ್ ಮಾಲಿಕ್ಯೂಲ್ ಆರ್ chiral carbon. This is achiral. So option 1 ಆಗೋದಿಲ್ಲ. Option 2, 2-chloropentane. So 2-chloropentane, just look at there, 2-chloropentane ಬರೋದ ಸೆಕೆಂಡ್ ಪೊಸಿಷನ್ಗೆ ಏನು ಬರಬೇಕು? Cl ಗ್ರೂಪ್ ಬರಬೇಕು. ನಾವು CH3 CH2 single bond CH2
ಸಿಂಗಲ್ ಬಾಂಡ್ CH, ಸಿಂಗಲ್ ಬಾಂಡ್ CH3. 5 ಕಾರ್ಬನ್ ಆಟಮ್ ಇದೆ, ಸೊ ಇಲ್ಲೇನು ಬರುತ್ತೆ Cl. Now look at here, this is one group, it is directly attached to carbon, and this is attached to carbon, and this entire group attached to the carbon. ಈ ಒಂದು H ಇಲ್ಲಿರುತ್ತೆ. ಹಾಗಾದರೆ all are what? Different molecules or group of atoms. Now it is what? Chiral carbon atom. ಹಾಗಾದರೆ ಕೈರಲ್ ಕಾರ್ಬನ್ ಆಟಮ್ ನಮಗೆ ಒಂದು ಸಿಕ್ಕಾಗಿದೆ. ಉಳಿದಿದೆ ಎರಡರಲ್ಲಿ ಇದೆಯಾ? C and D ನಲ್ಲಿ ಕೈರಲ್ ಕಾರ್ಬನ್ ಆಟಮ್ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡಬೇಕು ಅಲ್ಲ. ನಾವು ಲುಕ್ ಅಟ್ ದೇರ್. C 1 chloro 2 methyl pentane. So CH3 single bond CH2 single bond CH2 single bond CH single bond CH2 single bond Cl. That is 1 chloro. Clear? ಫಸ್ಟ್ ಪೊಸಿಷನ್ ಕ್ಲೋರೋ ಅಟ್ಯಾಚ್ ಆಗಿದೆ. ಸೆಕೆಂಡ್ ಪೊಸಿಷನ್ ಅಲ್ಲಿ ಏನಿದೆ? ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್? ಮೀಥೈಲ್ ಗ್ರೂಪ್. 1 chloro 2 methyl. ಟೋಟಲ್ ಕಾರ್ಬನ್ ಆಟಮ್ ಎಷ್ಟಿದೆ? 5 ಇದೆ, ದಟ್ ಇಸ್ ಪೆಂಟೆನ್. ಹಾಗಾದ್ರೆ ಈ ಗ್ರೂಪು ಕೈರಲ್ ಕಾರ್ಬನ್ ಆಟಮ್ ಆಗುತ್ತಾ ಆಗಲ್ವಾ? ನಾವು ಲುಕ್ ಅಟ್ ಹಿಯರ್, ಈ ಕಾರ್ಬನಿಗೆ ಅಟ್ಯಾಚ್ ಆದರೆ ದಿಸ್ ಇಸ್ ವಾಟ್? ಕೈರಲ್ ಕಾರ್ಬನ್ ಆಟಮ್. ಬಿಕಾಸ್ ಈ ಹೈಡ್ರೋಜನ್ ಇಲ್ಲಿಗೆ ಬರುತ್ತೆ, ಇದೇ ಗ್ರೂಪ್ ಬೇರೆ, ಇದೇ ಗ್ರೂಪ್ ಬೇರೆ. ಹ್ಯಾಲೋಜನ್ ಅಟ್ಯಾಚ್ ಆಗಿರುವಂಥ ಗ್ರೂಪನ್ನು ನಾವು ನೋಡಬೇಕು. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ಸಿಮಿಲರ್ ಗ್ರೂಪ್ ಇದೆ, ಸಿಮಿಲರ್ ಗ್ರೂಪ್ ಇದೆ. ಆ ಸಿಮಿಲರ್ ಗ್ರೂಪ್ ಆಗಿರೋದ್ರಿಂದ ನೋಡಿ, ದಿಸ್ ಇಸ್ ವಾಟ್? CH2Cl, CH3 ಇದೆ, ಇಲ್ಲೂ ಕೈರಲ್ ಕಾರ್ಬನ್ ಆಟಮ್ ಇದೆ ಈ ಮಾಲಿಕ್ಯೂಲ್ನಲ್ಲಿ. ನೆಕ್ಸ್ಟ್ 3 chloro 2 methyl pentane ಅನ್ನು ನೋಡಿ. 3 chloro 2 methyl pentane, CH3 single bond CH, 3 chloro CH. So now make it Cl here, then single bond 2 methyl, that is CH3 single bond CH3. Okay, 2 methyl, 3 chloro 2 methyl, 1 2 3, 3 chloro 2 methyl. Now look at here, this is also chiral carbon atom and this is also chiral carbon atom. ಹಾಗಾದರೆ ಕ್ವಶನ್ ಏನು? ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಇಸ್ ನಾಟ್ chiral? Not chiral, nothing but this is a chiral carbon atom, nothing but it is not chiral, it is symmetric because CH2 ಅಟ್ಯಾಚ್ ಆಗಿದೆ. ಯಾವುದೇ ಸಬ್ಸ್ಟಿಟ್ಯೂಯೆಂಟ್ಸ್ ಇಲ್ಲ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ, ಇಲ್ಲಿ ಹ್ಯಾಲೋಜನ್ ಇದೆ ಅಫ್ ಕೋರ್ಸ್, ಬಟ್ ಇಲ್ಲಿ CH ಗ್ರೂಪ್ಗೆ ಬಂದಾಗ ಇಲ್ಲಿ CH3 ಇದೆ. ದಿಸ್ ಕಾರ್ಬನ್ ಆಟಮ್ ಇಸ್ ವಾಟ್? ಕೈರಲ್ ಕಾರ್ಬನ್ ಆಟಮ್. ಎಂಟೈರ್ ಮಾಲಿಕ್ಯೂಲಲ್ಲಿ ಯಾವುದಾದ್ರೂ ಒಂದು ಕೈರಲ್ ಕಾರ್ಬನ್ ಆಟಮ್ ಇದೆ ಅನ್ನೋದು ನಾವು ಹುಡುಕಬೇಕು, ಬಟ್ ಇದರಲ್ಲಿ ಕೈರಲ್ ಕಾರ್ಬನ್ ಆಟಮ್ ಆಗಿರಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ 1 chloro-pentane. ಕ್ಲಿಯರ್? ಅರ್ಥ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆನ್. ನೆಕ್ಸ್ಟ್ ಕ್ವಶನ್. So chloroform on reaction with concentrated HNO3 gives. Chloroform on reaction with concentrated HNO3 gives. What is chloroform? That was CHCl3. ಏನಂತ ಕರೀತಾರೆ ಕ್ಲೋರೋಫಾರ್ಮ್? ಅದೇ ಫಿಲಮ್ನಲ್ಲಿ ಹೇಳಿದ್ವಲ್ಲ ಪ್ರೀವಿಯಸ್ಸಲ್ಲಿ, ಫಿಲಮ್ನಲ್ಲಿ ಒಂದು ಕರ್ಚಿಫ್ ಅದರ ಮೇಲೆ ಒಂದು ಪೌಡ್ರ್ ಹಾಕ್ತಾರೆ, ಅದನ್ನು ಮೂಗಿಗೆ ಹಿಡಿದ ತಕ್ಷಣ ಈ ಪ್ರಜ್ಞೆ ತಪ್ಪತ್ತೆ ಅಂತ ಫಿಲಮ್ನಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ನೋಡಿರ್ತೀರಲ್ವಾ? ಸೊ ಅದೇ ಕ್ಲೋರೋಫಾರ್ಮ್. ಸೊ ಈ ಕ್ಲೋರೋಫಾರ್ಮಿಗೆ ಅವ್ರು ಹೇಳಿರೋದು HNO3ನ ಹಾಕಿದ್ರೆ, ನೈಟ್ರಿಕ್ ಆ್ಯಸಿಡನ್ನು ಹಾಕಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ, ವಿಚ್ ಪ್ರಾಡಕ್ಟ್ ವಿ ವಿಲ್ ಗೆಟ್ ಹಿಯರ್ ಅಂತ ಹೇಳಿದ್ದಾರೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಕ್ಲೋರೋಫಾರ್ಮನ್ನು ನೈಟ್ರಿಕ್ ಆ್ಯಸಿಡ್ ಜೊತೆ ಹಾಕಿದಾಗ ನೈಟ್ರಿಕ್ ಆ್ಯಸಿಡ್ ರೋಲ್ ಏನು? ಇಟ್ ಇಸ್ ಪ್ರೋಟಾನ್ ಡೋನರ್. ಆ್ಯಸಿಡ್ ಆಗಿರೋದ್ರಿಂದ ಪ್ರೋಟಾನ್ ಡೊನೇಟ್ ಮಾಡುತ್ತೆ. ಪ್ರೋಟಾನ್ ಡೊನೇಟ್ ಮಾಡೋದ್ರಿಂದ ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ H. ಕ್ಲಿಯರ್? ಆ್ಯಂಡ್ CHCl3 ಇರುವಂಥ 1 ಹೈಡ್ರೋಜನ್ ಎರಡು ಕಂಬೈನ್ ಆದಾಗ ಏನಾಗುತ್ತೆ? H2 ಆಗುತ್ತೆ. NO3 ನಲ್ಲಿರುವಂಥ 1 ಆಕ್ಸಿಜನ್ ಜಾಯ್ನ್ ಆಗುತ್ತೆ. ನಾವು ಇಟ್ ಬಿಕಮ್ಸ್ ವಾಟ್? H2 1 ಆಕ್ಸಿಜನ್ ಅಂದರೆ ಏನಾಯಿತು? H2O ಪ್ಲಸ್. ವಾಟ್ ಇಸ್ ದಿಸ್? CCl3. ಇಲ್ಲೇನಿದೆ? CCl3. ಇಲ್ಲೇನು ಉಳಿತು? NO2, ದಟ್ ಇಸ್ CCl3NO2. CCl3NO2. ಸೊ ಹಾಗಾದರೆ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಪ್ರಾಡಕ್ಟ್? ದಟ್ ಈಸ್ ಕ್ಲೋರೋಪಿಕ್ರೀನ್. ನೇಮ್ ಆಫ್ ದಿಸ್ ಪ್ರಾಡಕ್ಟ್ ಈಸ್ ವಾಟ್? ಕ್ಲೋರೋಪಿಕ್ರೀನ್. ಪಿಕ್ರಿಕ್ ಆ್ಯಸಿಡ್ ಅಂತ ಕೇಳಿದ್ದೀರಲ್ವಾ, ಅದೇ ಥರ ಕ್ಲೋರೋಪಿಕ್ರೀನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ? ಸೊ ದಿಸ್ ಇಸ್ ವಾಟ್? ಕ್ಲೋರೋಪಿಕ್ರೀನ್. ಸೊ the right answer is option A, that is chloropicrine. Chloropicrine is the right answer. Clear ಇದೆ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಚೂರು ಝೂಮ್ ಕಡಿಮೆ ಮಾಡಿ, ಸಾರಿ. ಮ್ಯಾಚ್ ಕಾಲಮ್ ಆನ್ ಕಾಂಪೌಂಡ್ ಕೊಟ್ಟಿದ್ದಾರೆ, ಎರಡನೇ ಕಾಲಮಲ್ಲಿ ಯೂಸ್ ಕೊಟ್ಟಿದ್ದಾರೆ, ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಅನ್ನೋ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ.
ಕ್ಲಿಯರ್? ಅದನ್ನು ಅರ್ಥ ಮಾಡ್ಕೋಬೇಕು. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಲುಕ್ ಅಟ್ ಹಿಯರ್. ಫಸ್ಟ್ ಒನ್ ಇಸ್ ವಾಟ್? ಕಾಲಮ್ 1 ನಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಕಾಂಪೌಂಡ್ ಅನ್ನು ಕೊಟ್ಟಿದ್ದಾರೆ. ಕಾಲಮ್ 2 ನಲ್ಲಿ ಏನು ಕೊಟ್ಟಿದ್ದಾರೆ? ಯೂಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇಸ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್, DDT, ನ್ಯಾಫ್ಥಲಿನ್ ಅಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕ್ಲಿಯರ್? ಸೊ ಅದರ ಯೂಸಸ್ನ ಆ ಕಡೆ ಕೊಟ್ಟಿದ್ದಾರೆ. ಸೊ ಈ 4 ನೋಡಿದಾಗ ಎಲ್ಲಾದರೂ ನಿಮಗೆ ಇದಕ್ಕೆ ರಿಲೇಟ್ ಇರುವಂಥ ಆಪ್ಷನ್ ಇದೆಯಾ? ಫಸ್ಟ್ ನೋಡ್ಕೋಬೇಕು. ನೋಡಿ, ಈ ಥರ ಎಕ್ಸ್ಟ್ರಾ ಆಪ್ಷನ್ಸ್ ಏನಿರುತ್ತೆ, ಎಕ್ಸ್ಟ್ರಾ ಆಪ್ಷನ್ಸ್ ಕಡೆ ಗಮನ ಕೊಡಿ. ಕೆಲವೊಂದು ಟೈಮ್ನಲ್ಲಿ ಅದೇ ನಮಗೆ ಕ್ಲೂ ಆಗಿರುತ್ತೆ. ಓಕೆ, ಸೊ 4 ಆಪ್ಷನ್ಸ್ಗಳಿಗೆ ಇಲ್ಲಿ ರೆಫ್ರಿಜರೆಂಟ್ ನಥಿಂಗ್ ಬಟ್ ಫ್ಲೋರೋಕ್ಲೋರೋಕಾರ್ಬನ್, ಕ್ಲೋರೋಫ್ಲೋರೋಕಾರ್ಬನ್ ಇರಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಕ್ಲೋರೋಫ್ಲೋರೋಕಾರ್ಬನ್ ಕೊಟ್ಟಿಲ್ಲ. ಸೊ ಈ ಅನ್ನೋ ಆಪ್ಷನನ್ನು ಬಿಟ್ಟಾಕಬೇಕು. ಉಳಿದಿದ್ದು ABCD ಆಪ್ಷನ್ ಇದೆ. ABCD ಆಪ್ಷನ್ಗೆ ಇದನ್ನು ಮ್ಯಾಚ್ ಮಾಡಬೇಕು. DDT, ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್, ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್, DDT, ನ್ಯಾಫ್ಥಲಿನ್ ಅಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕಾರ್ಬನ್ ಟೆಟ್ರಾಕ್ಲೋರೈಡನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಲ್ಲಿ ಏನು ಮಾಡ್ತಾರೆ? ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಒಂದು. ಎರಡನೇದು ಬೇರೆ ಫಾರ್ಮಲ್ಲಿ ಯಾವುದಾದ್ರೂ ಫಾರ್ಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್, ಇಟ್ ಈಸ್ ಯೂಸ್ಡ್ ಆಸ್ ವಾಟ್? ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ, ಕೆಲವರಿಗೆ ಇರೋದಿಲ್ಲ. ಸೊ ಏನು ಮಾಡಬೇಕು? ಕೊಟ್ಟಿರುವಂಥ ಕಾಲಮ್ 1ನಲ್ಲಿ ಕೊಟ್ಟಿರುವಂಥ 4 ಕಾಂಪೌಂಡ್ರಲ್ಲಿ ಯಾವುದಾದ್ರೂ ಒಂದು ಕಾಂಪೌಂಡ್ ಬಗ್ಗೆ ನಿಮಗೇನಾದರೂ ಐಡಿಯಾ ಇದೆಯಾ? ಫಸ್ಟ್ ಫೋಕಸ್ ಮಾಡಿ. ದಟ್ ಇಸ್ ವಾಟ್? DDT. ಆಲ್ಮೋಸ್ಟ್ ಆಲ್ DDT ಮತ್ತು ನ್ಯಾಫ್ಥಲಿನ್ ಭಾಳ ಜನ ಗೊತ್ತಿರುತ್ತೆ. DDT ನಥಿಂಗ್ ಬಟ್ ವಾಟ್? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಸೊ ಈ DDTನ ಯೂಸ್ ಮಾಡೋದು ಎಲ್ಲಿ? ಡ್ರಗ್ ಆಗಿ ಯೂಸ್ ಮಾಡ್ತಾರೆ. ದಟ್ ಈಸ್ ಡ್ರಗ್. ಆಪ್ಷನ್ 2ಗೆ B. ಇಲ್ಲಿ ನೋಡಿ ಎಲ್ಲಿದೆ? 2ಗೆ B ಎಲ್ಲಿದೆ ನೋಡಿ. 2ಗೆ CC ಇದೆ, A ಇದೆ. ಸೊ 1ಗೆ B ಇದೆ. 1ಗೆ B ನಥಿಂಗ್ ಬಟ್ ಡ್ರಗ್ ಇದೆ. DDTಗೆ A ಇದೆ. ಸೊ ಇದನ್ನು ಡ್ರಗ್ ಫಾರ್ಮ್ ಇನ್ ದ ಸೆನ್ಸ್ ವಾಟ್? ಇನ್ಸೆಕ್ಟಿಸೈಡ್ಸ್ಗಳನ್ನು ಸಾಯಿಸಲಿಕ್ಕೆ ಯೂಸ್ ಮಾಡುವಂಥ ಮೆಡಿಸಿನ್ಸ್. ಈ DDTನ ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಬಿಕಾಸ್ ಈ DDT ಕಂಟೆಂಟ್ ಏನಾದ್ರು ನಮ್ಮ ಬಾಡಿಗೆ ಜಾಸ್ತಿ ಇನ್ಹೇಲ್ ಆಗ್ತಿದೆ ಅಂತಂದರೆ ಸ್ಲೋ ಬಯೋಡಿಗ್ರೇಡೇಬಲ್, ಅದು ತುಂಬ ಅಂದರೆ ತುಂಬ ಸ್ಲೋ ಆಗುತ್ತೆ. ನಮ್ಮ ಹೆಲ್ತ್ ಮೇಲೆ ಅದು ಪ್ರಾಬ್ಲಮ್ನ ಮಾಡುತ್ತೆ. ಡೈಜೆಸ್ಟಿವ್ ಟ್ರ್ಯಾಕ್ ಮೇಲೆ ತುಂಬ ಪ್ರಾಬ್ಲಮ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಬ್ಯಾನ್ ಮಾಡಿದ್ದಾರೆ. ಬಟ್ ಕೆಲವೊಂದು ಕಡೆ ಪಾಚಿ ಕಟ್ಟಿರುವಂಥ ಏರಿಯಾದಲ್ಲಿ ಈ DDTನ ಸ್ಪ್ರೇ ಮಾಡ್ತಾರೆ. ಬಿಕಾಸ್ ಆ DDT ಇತ್ತು ಅಂದರೆ ಪಾಚಿ ಕಟ್ಟೋದು ನಿಲ್ಲತ್ತೆ. ಇದು ಎಕ್ಸ್ಪೆಷಲಿ ನೀವು ಮಲ್ನಾಡ್ ರೀಸನ್ಸಲ್ಲಿ ಏನಾದರೂ ಹೋದ್ರಿ ಅಂತಂದರೆ ರೋಡ್ ಸೈಡಲ್ಲೆಲ್ಲ ಪಾಚಿ ಕಟ್ಟಿರುತ್ತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಜಾರ್ ಬೀಳೋವಂಥ ಸಂದರ್ಭಗಳು ಭಾಳ ಬರುತ್ತೆ. ಆ ಕಾರಣಕ್ಕೆ ಏನು ಮಾಡ್ತಾರೆ? DDT ಪೌಡರ್ಗಳನ್ನು ಅದರಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಬ್ಯಾನ್ ಮಾಡಿದ್ದಾರೆ, ಆದರೂ ಕೆಲವರು ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆನೂ, ಎಲ್ಲ ಕಡೆನೂ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ಇದನ್ನು. ನಾವು ಕಮ್ ಟು ಹಿಯರ್. ಅಸಿಟೈಲ್ ಸಾಲಿಸಿಲಿಕ್ ಆಸಿಡ್ ಯೂಸ್ಡ್ ಆಸ್ ಡ್ರಗ್ ಆಗಿ ಯೂಸ್ ಮಾಡ್ತಾರೆ. ನ್ಯಾಫ್ಥಲಿನ್ ಅಂತಂದರೆ ಬಟ್ಟೆಗಳಿಗೆ ಅಂತ ಹೇಳ್ತಾರೆ, ಗೊತ್ತಾ? ಬಟ್ಟೆಗಳಿಗೆ ನ್ಯಾಫ್ಥಲಿನ್ ಅಂತ ಕರಿತೀವಿ. ದಟ್ ಈಸ್ ಮಾತ್ ರಿಪೆಲ್ಲಿಂಗ್ ಅಂತ ಹೇಳ್ತೀವಿ ಅದನ್ನು. ಟ್ಯಾಬ್ಲೆಟ್ಸ್ ನಾನು ಲಾಸ್ಟಿಗೆ ಒಂದು ಪಿಕ್ ಹಾಕ್ತೀನಿ ನಿಮಗೆ, ಅವು ಗೊತ್ತಾಗುತ್ತೆ ನಿಮಗೆ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ಡ್ ಆಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಹಾಗಾದರೆ ಎಗೆ B ಆಪ್ಷನ್ ಆದರೆ ಎಗೆ B ಆಪ್ಷನ್, ಮೊದಲನೇದಕ್ಕೆ B ಆಪ್ಷನ್ ಅಂದರೆ ರೈಟ್ ಆನ್ಸರ್ ಇಸ್ ಆಪ್ಷನ್ A ಆಗಿರುತ್ತೆ. ಬಟ್ ರಿಮೆಂಬರ್ ಒನ್ ಥಿಂಗ್, ವಾಟ್ ಇಸ್ ದ ರೋಲ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್? ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಇದನ್ನು ಯಾಕೆ ಯೂಸ್ ಮಾಡ್ತಾರೆ? ಡಿಯರ್ ಸ್ಟೂಡೆಂಟ್ಸ್, ಇಟ್ ಫಾರ್ಮ್ಸ್ ಇನ್ಕಂಬಸ್ಟಿಬಲ್ ಕಾಂಪೌಂಡ್ಸ್. ಅದೇನು ಮಾಡುತ್ತೆ ಅಂದರೆ ಫೈರನ್ನು ಕಂಪ್ಲೀಟಾಗಿ ಫಾರ್ಮಲ್ಲಿ ಇದಾಗಿ ಕವರ್ ಆಗಿ ಲೇಯರ್ ಫಾರ್ಮೇಷನ್ ಮಾಡುತ್ತೆ. ಲೇಯರ್ ಫಾರ್ಮೇಷನ್ ಮಾಡಿದಾಗ ಫರ್ದರ್ ಆ ಫೈರ್ ಏನಿದೆ, ಫೈರ್ ಅನ್ನೋದು ಬರ್ನ್ ಆಗ್ತಾ ಹೋಗೋದಿಲ್ಲ. ಅಲ್ಲಿ ಜಾಸ್ತಿ ಅದರ ಫ್ಲೇಮ್ ಕಂಟೆಂಟ್ ಜಾಸ್ತಿ ಬರೋದಿಲ್ಲ. ಅಲ್ಲಿ ಏನು ಮಾಡ್ತಾರೆ? ಕಾರ್ಬನ್ ಟೆಟ್ರಾಕ್ಲೋರೈಡ್ ಕಂಟೆಂಟನ್ನು ಯೂಸ್ ಮಾಡ್ತಾರೆ. ಕ್ಲಿಯರ್ ಇದೆ? ಹಾಗಾದರೆ ರೈಟ್ ಆನ್ಸರ್ ನೋಡೋಣ. ರೈಟ್ ಆನ್ಸರ್ ಇಸ್ ಆಪ್ಷನ್ A. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾಗ ಯಾವುದಾದ್ರು 4 ಕೊಟ್ಟರು ಅಥವಾ ಈ ಥರ 5ನೇ ಆಪ್ಷನ್ಸ್ ಮತ್ತೆ ಕೊಟ್ಟರು ಅಂದರೆ 5ನೇ ಆಪ್ಷನ್ಸ್ ಬಗ್ಗೆ ಫೋಕಸ್ ಮಾಡಿ. ಆ 5ನೇ ಆಪ್ಷನ್ಸ್ ಏನಾದ್ರು ರಿಲೇಟ್ ಇರುತ್ತಂದರೆ ಓಕೆ, ಇಲ್ಲಿ ರಿಲೇಟ್ ಇಲ್ಲ ಅಂತಂದರೆ ಬಿಟ್ಟಾಕಿ ಉಳಿದಿರುವಂಥ ಕಾನ್ಸೆಪ್ಟ್ 4 ಇರೋವಂಥ ಕಾಲಮ್, ಈ ಕಡೆ ಕೊಟ್ಟಿರುವಂಥ ಕಾಲಮಲ್ಲಿ ಯಾವುದಾದ್ರು 4, 5 ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರು ಒಂದ್ರ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದರೆ ಮ್ಯಾಚ್ ಮಾಡ್ತಾ ಹೋಗಬೇಕು. ಕ್ಲಿಯರ್ ಇದೆ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. CBr4 ಕಾರ್ಬನ್ ಟೆಟ್ರಾಬ್ರೋಮೈಡ್ ವಿತ್ ಮಿಥೈಲ್ ಲಿಥಿಯಂ ಪ್ಲಸ್ ಬೆನ್ಸಿನ್ ರಿಂಗ್ ಕೊಟ್ಟಿದ್ದಾರೆ. ಬಟ್ ಏನಂದರೆ ಡಬಲ್ ಬಾಂಡ್ ಇದೆ, ಇದು ಚೂರಿದಾಗಿದೆ. ಎಂಡ್ ಪ್ರಾಡಕ್ಟ್ ಅಂತ ಕೇಳಿದ್ರು. ವಾಟ್ ವಿಲ್ ಬಿ ದ ಎಂಡ್ ಪ್ರಾಡಕ್ಟ್? ಐಡೆಂಟಿಫೈ ದ ಎಂಡ್ ಪ್ರಾಡಕ್ಟ್. 1, 2, 3, 4 ಕೊಟ್ಟಿದ್ದಾರೆ. ನೋಡಿ, ಎಲ್ಲದರಲ್ಲೂ ಬ್ರೋಮೈಡ್ 2 ಬ್ರೋಮೋ ಗ್ರೂಪನ್ನು ಇದು ಮಾಡಿದ್ದಾರೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ಕ್ಲಿಯರ್ ಇದೆ? ಹಾಗಾದರೆ ಮಾಲಿಕ್ಯೂಲ್ ಏನು ಚೇಂಜಸ್ ಆಗುತ್ತೆ? ಲುಕ್ ಅಟ್ ದೇರ್. CBr4 ಈ ಥರ ಕ್ವಶನ್ಸ್ ಕೊಟ್ಟಾಗ CBr4 ಪ್ಲಸ್ ಮಿಥೈಲ್ ಲಿಥಿಯಂ ಇವೆರಡನ್ನು ಫಸ್ಟ್ ರಿಯಾಕ್ಟ್ ಮಾಡಿ. ಇವೆರಡು ಗ್ರೂಪನ್ನು ಫಸ್ಟ್ ರಿಯಾಕ್ಟ್ ಮಾಡಿ. ನಾವು ಲುಕ್ ಅಟ್ ಹಿಯರ್.
ದಿಸ್ ಇಸ್ ವಾಟ್ CBr ಆ್ಯಂಡ್ MELA ಇದೆ. ನಾನು ಇದನ್ನೇನು ಮಾಡ್ತೀನಿ, ಮಿಥೈಲ್ ಬ್ರೋಮೈಡ್. ಹೇಗೆ ಗೊತ್ತಾಗುತ್ತೆ ಸರ್? ಸೊ ರಿಯಾಕ್ಷನ್ಸ್ ಇದು ನಿಮಗೆ ನೋಡಿದ್ರೆ ಮಿಥೈಲ್ ಬ್ರೋಮೈಡ್ ಬರ್ತಿದೆ, ಉಳಿದಿದ್ದೇನಿಲ್ಲಿ ಲಿಥಿಯಂ, ಇಲ್ಲೇನಿದೆ ಕಾರ್ಬನ್, ಇಲ್ಲಿ ಉಳಿಯೋದೇನು Br, ನಥಿಂಗ್ ಬಟ್ RMgX ಅಂತ ಬರೀತಿದ್ರಲ್ವಾ. RMgX ನಥಿಂಗ್ ಬಟ್ ಇಟ್ ಈಸ್ ಆರ್ಗಾನೋಮೆಟಾಲಿಕ್ ಕಾಂಪೌಂಡ್. ನಥಿಂಗ್ ಬಟ್ ಇಲ್ಲಿ R ಜಾಗದಲ್ಲಿ C ಇರುತ್ತೆ, Mg ಜಾಗದಲ್ಲಿ ಲಿಥಿಯಂ ಇರುತ್ತೆ, X ಜಾಗದಲ್ಲಿ Br ಗ್ರೂಪ್ ಇರುತ್ತೆ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಬರುತ್ತಲ್ವ ಆ ಥರ. ಸೊ ಮಾಲಿಕ್ಯೂಲ್ಸ್ ನೋಡಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಐಡಿಯಾಸ್ಗಳು ಸಿಗ್ತಾ ಹೋಗ್ಬೇಕು. ನಾವು ದಿಸ್ ಇಸ್ ವಾಟ್ ಮಿಥೈಲ್ ಬ್ರೋಮೈಡ್ ಪ್ಲಸ್ ಅಡಿಷನಲ್ ಪ್ರಾಡಕ್ಟ್ ಏನು ಬಂತು, C ಇದೆ, ದೆನ್ 1 Br ಹೋಗಿದೆ, 3 Br3 ಇರುತ್ತೆ, ಅಂದರೆ Br3 ಇರುತ್ತೆ, ಜೊತೆಗೆ ಲಾಸ್ಟಿಗೆ ಉಳಿದಿದ್ದಂಥ ಮೆಟಲ್ ಯಾವುದು, ಲಿಥಿಯಂ, ದಟ್ ಈಸ್ C ಲಿಥಿಯಂ Br3. C ಲಿಥಿಯಂ Br3 ಮಾಲಿಕ್ಯೂಲ್ ಬಂತು. ಅರ್ಥ ಆಗ್ತಿದೆ ಅಲ್ವಾ? ಸೊ C ಲಿಥಿಯಂ Br3 ಮಾಲಿಕ್ಯೂಲ್ ಫರ್ದರ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆದಾಗ, C ಲಿಥಿಯಂ Br3 ಮಾಲಿಕ್ಯೂಲ್ ಫರ್ದರ್ ರಿಯಾಕ್ಷನ್ ಇನ್ವಾಲ್ವ್ ಆದಾಗ ಇಟ್ ಬಿಕಮ್ಸ್ ವಾಟ್, ನಾವು ಲುಕ್ ಅಟ್ ಹಿಯರ್, C ಇಲ್ಲೇನಾಗಿರುತ್ತೆ, ಒಂದು ಲಿಥಿಯಂ Br ಹೋಗುತ್ತೆ, ಲಿಥಿಯಂ ಬ್ರೋಮೈಡ್ ಹೋಗುತ್ತೆ, ನೆಕ್ಸ್ಟ್ ಏನು ಉಳಿತು Br2. ಕಾರ್ಬನಿಗಿರೋ ವೇಲೆನ್ಸಿ ಎಷ್ಟು, 4 ವೇಲೆನ್ಸಿ, ಬಟ್ ಇಲ್ಲಿ 2 ವೇಲೆನ್ಸಿ ಶೇರ್ ಆಗಿದೆ, ಇನ್ನು 2 ಎಲೆಕ್ಟ್ರಾನ್ಸ್ ಕಾರ್ಬನ್ ಮೇಲೆ ಹಾಗೆ ಉಳಿದಿರುತ್ತೆ. ಇದನ್ನು ನಾವು ಕಾರ್ಬೀನ್ ಅಂತ ಕರಿತೀವಿ, ಕಾರ್ಬೀನ್. ಕ್ಲಿಯರ್? ಸೊ ಈ ಕಾರ್ಬೀನು ಈಗ ರಿಂಗ್ ಜೊತೆ ರಿಯಾಕ್ಟ್ ಆಗಬೇಕು. ಸೊ ಐ ರೈಟ್ ದಟ್ ರಿಯಾಕ್ಷನ್ ಆಸ್ ಲೈಕ್ ದಿಸ್. ನಾವು ಲುಕ್ ಅಟ್ ಹಿಯರ್, ಇಲ್ಲಿ ಬರ್ದಿದ್ದೀನಿ ಪ್ಲಸ್ ವಾಟ್ ಇಸ್ ದಟ್, CBr2 ಫೈನಲ್ ಪ್ರಾಡಕ್ಟ್ ಬರಿಬೇಕಾದ್ರೆ ನಾವು ಲುಕ್ ಅಟ್ ಹಿಯರ್. ಸೊ ಇಲ್ಲಿರೋಂಥ 2 ಎಲೆಕ್ಟ್ರಾನ್ಸ್, ಇಲ್ಲಿರೋಂಥ 1 ಬಾಂಡ್, ಅದು ಕಂಪ್ಲೀಟಾಗಿ ಈ ಬಾಂಡು ಶಿಫ್ಟ್ ಆಗುತ್ತೆ, ಇದ್ರ ಜೊತೆ 1 ಎಲೆಕ್ಟ್ರಾನ್, ಇದ್ರ ಜೊತೆ 1 ಎಲೆಕ್ಟ್ರಾನ್ ಜಾಯಿನ್ ಆಗಿಬಿಟ್ಟು ಫೈನಲ್ ಆಗಿ ಬರುವಂಥ ಪ್ರಾಡಕ್ಟ್ ಹೇಗಾಗಿರುತ್ತೆ ಅಂದರೆ ಬೆನ್ಝೀನ್ ರಿಂಗ್ ಸೈಕ್ಲೋಹೆಕ್ಸೇನ್ ಬರುತ್ತೆ. ದೆನ್ ಟು ದಿಸ್ ಫ್ರಮ್ ಹಿಯರ್ ಈ ಕಾರ್ಬನಿಗೆ ಲಿಂಕ್ ಆಗುತ್ತೆ 1 ಬಾಂಡ್, ಇಲ್ಲಿಂದ 1 ಕಾರ್ಬನಿಗೆ ಲಿಂಕ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ Br2 ಇದೆ, ದಿಸ್ Br2 ಕ್ಯಾನ್ ಬಿ ರಿಟನ್ ಆಸ್ ಲೈಕ್ ದಿಸ್ Br. ನಾವು ಲುಕ್ ಅಟ್ ದ ವೇಲೆನ್ಸಿ ಆಫ್ ಕಾರ್ಬನ್ ಹಿಯರ್ 4. ಸೊ ಇಲ್ಲಿ ಗ್ರೂಪ್ ಆಯಿತು. ಹಾಗಾದರೆ ಎಲ್ಲಿ ಪ್ರಾಡಕ್ಟ್ ಎಲ್ಲಿದೆ ನೋಡಿ, ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ B ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ B ರೈಟ್ ಆನ್ಸರ್, ಬಿಕಾಸ್ ಇಲ್ಲಿರೋಂಥ ಪೈ ಎಲೆಕ್ಟ್ರಾನ್ಸ್ಗಳು ಈ ಎಲೆಕ್ಟ್ರಾನ್ಸ್ಗಳ ಜೊತೆ ಏನು ಮಾಡ್ತಿದೆ, ಬಾಂಡ್ ಫಾರ್ಮೇಷನ್ ಮಾಡ್ಕೋತಿದೆ. ದಿಸ್ ಇಸ್ ಕಾರ್ಬಿನ್. ನೆನಪಲ್ಲಿರಲಿ, CBr2 ಈ ಥರ ಎಲೆಕ್ಟ್ರಾನ್ಸ್ ಬಂತು ಕಾರ್ಬನ್ ಮೇಲೆ, ಅದನ್ನು ಕಾರ್ಬಿನ್ ಅಂತ ಕರಿತೀವಿ ನಾವು. ಕ್ಲಿಯರ್? ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಈ ಥರ ಕ್ವಶನ್ಸ್ ಬಂದಾಗ ತುಂಬ ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಹೆದರ್ಕೋತಾರೆ. ವೈ? ಬಿಕಾಸ್ ಇಟ್ ಈಸ್ ಅ ಲೆಂತಿ ಕ್ವಶನ್. ಕ್ವಶನ್ ನೋಡಿದ ತಕ್ಷಣ ತುಂಬ ದೊಡ್ಡದಿದೆ ಕ್ವಶನ್ನು, ಟೈಮ್ ಓದೋದ್ರಲ್ಲೇ ಟೈಮ್ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ರಿಮೆಂಬರ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಕ್ವಶನ್ಸ್ ಕೊಟ್ಟಾಗ ತುಂಬ ಕ್ವಶನ್ಸ್ಗಳು, ಆವ್ರೇಜಾಗಿ ನಾನು ಹೇಳ್ತಿರೋದು, ತುಂಬ ಕ್ವಶನ್ಸ್ಗಳನ್ನ ನೋಡಿದ್ದೀವಲ್ವ, ಆವ್ರೇಜ್ ಕ್ವಶನ್ಸ್ಗಳಲ್ಲಿ ಈ ಥರ ಕ್ವಶನ್ ಏನು ಬಂದಿರುತ್ತೆ ಅಂದರೆ ಲೆಂತಿ ಪ್ರೋಸೆಸ್ ಇರೋದು, ತುಂಬಾ ಅಂದರೆ ತುಂಬ ಈಸಿಯಾಗಿರುತ್ತೆ. ಬಟ್ ನಾವು ಅದನ್ನು ನೋಡಿದ ತಕ್ಷಣ ಓದೋಕ್ಕೆ ಹೋಗೋದಿಲ್ಲ, ಸ್ಕಿಪ್ ಮಾಡಿಬಿಡ್ತೀವಿ ಕ್ವಶನ್ನ. ಸೊ ಲುಕ್ ಅಟ್ ಹಿಯರ್, ಎಷ್ಟು ಈಸಿ ಇದೆ ನಿಮಗೆ ಗೊತ್ತಾಗುತ್ತೆ. ಆ್ಯನ್ ಆರ್ಗಾನಿಕ್ ಕಾಂಪೌಂಡ್ X when it is exposed to oxygen ಅಂತ ಕೊಟ್ಟಿದ್ದಾರೆ. It is when exposed to sunlight and air, nothing but oxygen ಇರುತ್ತೆ, slowly decomposes into a poisonous gas. ಸೊ X ಇದೇನ ಕನ್ವರ್ಟ್ ಆಗುತ್ತೆ ಪಾಯ್ಸನಸ್ ಗ್ಯಾಸ್. ಇದೇನಿದು ಪಾಯ್ಸನಸ್ ಗ್ಯಾಸ್ ಆಗಿರುತ್ತೆ. ದಿಸ್ ಪಾಯ್ಸನಸ್ ಗ್ಯಾಸ್ ಆ್ಯಂಡ್ ಅಡಿಷನಲ್ ಪ್ರಾಡಕ್ಟ್ ಏನಿದೆ ಸೈಡ್ ಪ್ರಾಡಕ್ಟ್ HCl ಅಂತ ಹೇಳಿದ್ದಾರೆ. ಕ್ಲಿಯರ್ ಇದೆ? ಅರ್ಥ ಆಗ್ತಿದೆ ಅಲ್ವಾ? ಸೊ ದೆನ್ ಟು ಪ್ರಿವೆಂಟ್ ಫ್ರಮ್ ಡಿಕಾಂಪೋಸಿಷನ್ ಆಫ್ ಎಕ್ಸ್ ಡಿಕಾಂಪೋಸಿಷನ್ ಆಗೋದನ್ನು ತಡಿಲಿಕ್ಕೆ ಇದನ್ನೇನು ಮಾಡ್ತಾರೆ, ಡಾರ್ಕ್ ಬ್ರೌನ್ ಕಲರ್ಡ್ ಬಾಟ್ಲಲ್ಲಿ ಸ್ಟೋರ್ ಮಾಡ್ತಾರೆ. ಆ್ಯಂಡ್ 1% ಈಥೈಲ್ ಆಲ್ಕೋಹಾಲ್ ಹಾಕಿರ್ತಾರೆ. ದಿಸ್ ರಿಟಾರ್ಡ್ಸ್ ದ ಡಿಕಾಂಪೋಸಿಷನ್ ಆ್ಯಂಡ್ ಕನ್ವರ್ಟ್ಸ್ Y ಇಂಟು ಹಾರ್ಮ್ಲೆಸ್ Z. ಐಡೆಂಟಿಫೈ X, Y ಆ್ಯಂಡ್ Z ಅಂತ ಹೇಳ್ತಾರೆ. ಸೊ ಹಾರ್ಮ್ಲೆಸ್ ಅಂತ ಹೇಳಿರೋದ್ರಿಂದ Y ಇದೆ, CCl4, ಸೆಕೆಂಡ್ ಒಂದು CHCl3, CHCl3. ಸೊ ಎ ಅನ್ನೋದು X ಅನ್ನೋದು ಇದರ CCl4 ಆಗಿರಬೇಕು ಅಥವಾ CHCl3 ಆಗಿರಬೇಕು. ಕ್ಲಿಯರ್ ಇದೆ? ಸೊ ಹಾಗಾದರೆ ರೈಟ್ ದ ರಿಯಾಕ್ಷನ್ ನೋಡಿ. CCl4 ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಆಕ್ಸಿಜನ್, ನಥಿಂಗ್ ಬಟ್ ಇಲ್ಲಿ ಏನು ಹೇಳಿದ್ದೀವಿ ನಾವು, ಲುಕ್ ಅಟ್ ಹಿಯರ್, ಎಕ್ಸ್ಪೋಸ್ ಟು ಸನ್ಲೈಟ್ ಆ್ಯಂಡ್ ಏರ್ ಅಂತ ಹೇಳಿದ್ದಾರೆ. ಸೊ ಏರ್ ಜೊತೆ ಎಕ್ಸ್ಪೋಸ್ ಆದಾಗ ಇದೇನು ಪ್ರಾಡಕ್ಟ್ ಬರುತ್ತೆ,
CO ಗ್ರೂಪ್ ಬರ್ಬೋದು, Cl2 ಗ್ರೂಪ್ಗಳು ಹೊರಗಡೆ ಹೋಗ್ಬೋದು, ಅಥವಾ Cl ಗ್ರೂಪ್ಗಳ ಜೊತೆಗೆ ಇದು ಆಕ್ಸಿಜನ್ ಜಾಯ್ನ್ ಆಗ್ಬೋದು. ಸೊ ಬರೋಂಥ ಪ್ರಾಡಕ್ಟ್ಗಳು ನೀವು ಯಾವುದೇ ಎಕ್ಸ್ಪೆಕ್ಟ್ ಮಾಡಿ ನೋಡಿ, COCl2 ಇದೆ, COCl2 ಇದೆ, ಆ್ಯಂಡ್ ದೆನ್ CO2 ಇದೆ, COCl2 ಇದೆ. ಇಫ್ ಇಟ್ ಇಸ್ CL2 ಆಗೋದಿಲ್ಲ, CO2 ಆಗೋದಿಲ್ಲ, ಬಿಕಾಸ್ CO ಒಂದೇ ಗ್ರೂಪ್ ಇರೋದು, ಆಕ್ಸಿಡೇಷನ್ಸ್ ಪ್ರೋಸೆಸ್ ಆಗ್ತಾ ಇರುತ್ತೆ. CCl4 ಇದೆ, ಇಲ್ಲಿ COCl2 ಅಂತ ಬರೆದ್ರೆ ದಟ್ ಇಸ್ ಫಾಸ್ಫೇಟ್ ಕರೆಕ್ಟ್. ಸೈಡ್ ಪ್ರಾಡಕ್ಟ್ ಏನು ಬರುತ್ತೆ? Cl2 ಬರುತ್ತೆ. ಬಟ್ ಅವರು ಇಲ್ಲಿ ಹೇಳಿರೋದೇನು? HCl ಅನ್ನು ಹೇಳಿದ್ದಾರೆ. ಹಾಗಾದರೆ CCl4 ಅನ್ನೋದು ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ನಾವು ಲುಕ್ ಅಟ್ ಹಿಯರ್, CHCl3 ನಾವು ಅಪ್ಲೈ ಮಾಡಿದ್ರೆ ವಾಟ್ ವಿಲ್ ಬಿ ದ ಪ್ರಾಡಕ್ಟ್? ವಾಟ್ ವಿಲ್ ಪ್ರಾಡಕ್ಟ್ we can expect here? Now look at here, CHCl3 plus, I mean that is oxidation process ನಡೆಯುತ್ತೆ. ಸೊ ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ. ನಾವು ಇಟ್ ಬಿಕಮ್ COCl2. ಕ್ಲಿಯರ್? ಬಿಕಾಸ್ COCl2 ಇದೆ, ಇಲ್ಲೂ COCl2 ಇದೆ. ಇದು ಬರೋದಿಲ್ಲ, ಆಪ್ಷನ್ ಗೊತ್ತಿದೆ ನಿಮಗೆ, ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ಲಸ್ COCl2 ಆದಾಗ 1 Cl ಇಲ್ಲಿ ಉಳಿಯುತ್ತೆ, ಇಲ್ಲಿ H ಇದೆ. ನಾವು ಇಟ್ ಬಿಕಮ್ಸ್ ವಾಟ್? HCl. ಹಾಗಾದರೆ ದ ಪಾಯ್ಸನಸ್ ಗ್ಯಾಸ್ ಯಾವುದಾಗಿರುತ್ತೆ ಡಿಯರ್ ಸ್ಟೂಡೆಂಟ್? ದಟ್ ಈಸ್ ಫಾಸ್ಜೀನ್. ಫಾಸ್ಜೀನ್ ಈಸ್ ದ ಪಾಯ್ಸನಸ್ ಗ್ಯಾಸ್ ಹಿಯರ್. ದಟ್ ಈಸ್ ವಾಟ್? X ಇದಾದರೆ ದಿಸ್ ಇಸ್ Y, ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ Z. ಅಲ್ಲಿ ಏನು ಹೇಳಿದ್ದಾರೆ ನೋಡಿ, 1% ಈಥೈಲ್ ಆಲ್ಕೋಹಾಲ್ ಅಂತ ಹೇಳಿದ್ದಾರೆ. ಎಥೆನಾಲ್ ಅನ್ನು 1% ಎಥೆನಾಲನ್ನು ಯೂಸ್ ಮಾಡಿದಾಗ 1% ಎಥೆನಾಲ್ನಲ್ಲಿ ಇದೆ ಅಂತಂದರೆ ರಿಮೈನಿಂಗ್ ಏನಿರುತ್ತೆ? ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಕಂಪ್ಲೀಟಾಗಿ ಈ ಗ್ರೂಪನ್ನು ಫೈಂಡ್ ಔಟ್ ಮಾಡಿದಾಗ ಲುಕ್ ಅಟ್ ಹಿಯರ್, ದಿಸ್ ಇಸ್ CCl4 ಆಗಿರೋದ್ರಿಂದ CHCl3 ದಟ್ ಇಸ್ X, ದಿಸ್ ಇಸ್ X. ಕ್ಲಿಯರ್? COCl2. ಸೊ X ಆ್ಯಂಡ್ Y ಫೈಂಡ್ ಔಟ್ ಮಾಡಾಯಿತು. ನಮಗೆ Z ಬೇಕು. Z ಅಂತ ಅಂದರೆ ದಟ್ ಇಸ್ ಅವ್ರು ಹೇಳಿರೋದನ್ನು ಹಾರ್ಮ್ಲೆಸ್ ಅಂತ ಹೇಳಿರೋದ್ರಿಂದ ಡೈಇಥೈಲ್ ಕಾರ್ಬೋನೇಟ್ ಇಸ್ ದ ಹಾರ್ಮ್ಲೆಸ್ ಆಗಿರುತ್ತೆ. ಬಿಕಾಸ್ ಇಲ್ಲಿರುವಂಥದ್ದು C2H6 ದಟ್ ಈಸ್ ವಾಟ್? ಈಥೇನ್ ಗ್ರೂಪ್ ಇದೆ. ಸೊ ಈ ಗ್ರೂಪ್ಗಿಂತ ಈ ಗ್ರೂಪ್ ಏನಾಗಿರುತ್ತೆ? ಹಾರ್ಮ್ಲೆಸ್ ಆಗಿರುತ್ತೆ. ಸೊ ಈ ಥರ ಹೇಗೆ ಐಡೆಂಟಿಫೈ ಮಾಡೋದಂದಾಗ ಅದಕ್ಕೆ ನಾನು ನಿಮಗೆ ಇನಿಷಿಯಲಲ್ಲಿ ಹೇಳಿದ್ದು, ಟೆಕ್ಸ್ಟ್ ಬುಕ್ಕನ್ನು ಜಾಸ್ತಿ ಓದಿ, ಮಾಲಿಕ್ಯೂಲ್ಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ, ನೀವು ಆರಾಮಾಗಿ ಈಸಿಯಾಗಿ ಆನ್ಸರ್ಸ್ ಮಾಡ್ತಾ ಹೋಗ್ಬೋದು. ನಾವು ಲುಕ್ ಅಟ್ ಹಿಯರ್, ದ ರೈಟ್ ಆನ್ಸರ್ Z ಏನಾಗಿರುತ್ತೆ? C2H5 ದಟ್ ಈಸ್ ಟ್ವೈಸ್ ಆ್ಯಂಡ್ CO3. ಈ ಗ್ರೂಪನ್ನು ಏನಂತ ಕರಿತೀವಿ? ಡೈಇಥೈಲ್ ಕಾರ್ಬೋನೇಟ್ ಅಂತ ಈ ಗ್ರೂಪಿಗೆ ನಾವು ನೇಮನ್ನು ಹೇಳ್ತೀವಿ. ಅರ್ಥ ಆಗ್ತಿದಲ್ವಾ? ಕ್ವಶನ್ ಅರ್ಥ ಆಗಿದೆ? ಹಾಗಾದ್ರೆ ರೈಟ್ ಆನ್ಸರ್ ಯಾವುದಂತ ನೋಡ್ಬೋದಾ? ದ ರೈಟ್ ಆನ್ಸರ್ ವಿಲ್ ಬಿ, ಲುಕ್ ಅಟ್ ದ ರೈಟ್ ಆನ್ಸರ್, that is option B is the right answer. That is CHCl3 COCl2 and then C2H5 twice CO3. ಅರ್ಥ ಆಗುತ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಕ್ವಶನ್ ಈಸ್, CCl4 is used as fire extinguisher. ಸೊ CCl4 ಏನು ಮಾಡ್ತಾರೆ? ಫೈರ್ ಸ್ಟೇಷನ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಇದನ್ನು ಇಟ್ಟಿರ್ತಾರೆ. ಕೆಲವೊಂದು ನಿಮ್ಗೆ ಗೊತ್ತಿದೆ, ಫಿಲಮ್ ಥಿಯೇಟರ್ಗಳಲ್ಲಿ ಕೆಲವೊಂದು ಕಡೆ ಇಟ್ಟಿರ್ತಾರೆ ಇದನ್ನು. ಬಿಕಾಸ್ ಎಲ್ಲರೂ ಫೈರ್ ಕ್ಯಾಚ್ ಆಯಿತು ಅಂತಂದರೆ ಅದನ್ನು ಆರಿಸ್ಲಿಕ್ಕೆ ಇದನ್ನು ಯೂಸ್ ಮಾಡಿರ್ತಾರೆ. ನಾವು ಲುಕ್ ಅಟ್ ಹಿಯರ್, CCl4 ಇಟ್ ಈಸ್ ಆರ್ಗಾನಿಕ್ ಸಾಲ್ವೆಂಟ್. ಫಸ್ಟ್ ಅದು ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ಆಪ್ಷನ್ ಕೊಟ್ಟಿರೋದೇನು ಅಂದರೆ, ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೋ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆ, ಆ ಕಾರಣಕ್ಕೆ ಇದನ್ನು ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ಈಸ್, ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಹೈ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಆ ಕಾರಣಕ್ಕೆ ಈಸಿಯಾಗಿ ಫೈರನ್ನು ಕ್ಯಾಚ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಥರ್ಡ್ ಒನ್ ಈಸ್, ಇಟ್ ಗಿವ್ಸ್ ಇನ್ಕಂಬಸ್ಟಿಬಲ್ ವೇಪರ್. ಅಂದರೆ ಕಂಬಸ್ಟ್ ಆಗದೆ ಇರುವಂಥ ವೇಪರ್ ಕೊಟ್ಟಾಗ ಆ ವೇಪರ್ ಏನು ಮಾಡುತ್ತೆ? ಅಲ್ಲಿರುವಂತಹ ಫೈರನ್ನು ಬ್ಲಾಕ್ ಮಾಡುತ್ತೆ ಅನ್ನೋ ಥರದಲ್ಲೂ ಹೇಳಿದ್ದಾರೆ. ನೆಕ್ಸ್ಟ್, ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಸೊ ಕೋವಲೆಂಟ್ ಬಾಂಡಿಗೂ ಇದಕ್ಕೂ ರಿಲೇಟ್ ಇರಲ್ಲ, ಬಿಕಾಸ್ ಅಲ್ಲಿ ನಡೀತಿರುವಂಥ ಕೆಮಿಕಲ್ ಪ್ರೋಸೆಸ್ನ ಆಸ್ಪೆಕ್ಟ್ಸ್ನ ಏನು ಮಾಡಬೇಕು? ಅಲ್ಲಿ ಫಿಸಿಕಲ್ ಆಸ್ಪೆಕ್ಟ್ಸ್ಗಳನ್ನು ಏನು ಮಾಡಬೇಕು? ಸ್ಟಾಪ್ ಮಾಡಬೇಕಾಗಿರುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಟ್ ಗಿವ್ಸ್ ಇನ್ಕಂಬಸ್ಟಿಬಲ್ ವೇಪರ್. ಸೊ ಇದು ಇನ್ಕಂಬಸ್ಟಿಬಲ್ ವೇಪರನ್ನು ಕೊಟ್ಟಾಗ ಈ ವೇಪರ್ ಏನು ಮಾಡುತ್ತೆ ಅಂದರೆ ಅಲ್ಲಿರುವಂಥ ಫೈರನ್ನು ಏನು ಮಾಡುತ್ತೆ? ಕ್ಲೋಸ್ ಮಾಡಿದಾಗ ಅದಕ್ಕೆ ಫರ್ದರ್ ಆಕ್ಸಿಜನ್ ಸಿಗಲ್ಲ. ಯಾವುದೇ ಬೆಂಕಿ ಆಗಲಿ, ಎಲ್ಲೇ ಫೈರ್ ಕ್ಯಾಚ್ ಆದರೂ, ಎಲ್ಲಿ ಅದಕ್ಕೆ ಏರ್ ಜಾಸ್ತಿ ಸಿಗ್ತಾ ಹೋಗುತ್ತೋ ಅಲ್ಲಿ ಅದೇನಾಗ್ತಿರುತ್ತೆ? ಬರ್ನ್ ಆಗ್ತಾ ಹೋಗ್ತಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಅಂತ ಏರ್ ಸಪ್ಲೈ ಆಗಲಿಲ್ಲದ ಹಾಗೆ ನೋಡ್ಕೊಳ್ಳೋಂಥದ್ದು ದಟ್ ಈಸ್ ವಾಟ್? CCl4. ದಟ್ಸ್ ವೈ ಇದನ್ನು ಏನಾಗಿ ಯೂಸ್ ಮಾಡ್ತಾರೆ? ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಯೂಸ್ ಮಾಡ್ತಾರೆ. ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಇಟ್ ಗಿವ್ಸ್ ಇನ್ಕಂಬಸ್ಟಿಬಲ್ ವೇಪರನ್ನು ಅದು ಕೊಡುತ್ತೆ, ಆ ಕಾರಣಕ್ಕೆ ಇದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತಾರೆ. ಅರ್ಥ ಆಗಿದೆ ಅಲ್ವಾ? ನೋಡಿ, ಇಲ್ಲಿ ಪಾಲಿಹೈಡ್ರೋಜನ್ ಕಾಂಪೌಂಡ್ಸ್ಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರೋದು ಹೀಗೆ, ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಆಗಿರುವಂಥ ಕ್ವಶನ್ಸ್ಗಳು ಬರುತ್ತೆ. ಕೇಳಿದ್ರೆ
ಮ್ಯಾಕ್ಸಿಮಮ್ ಇಲ್ಲಿ ಫೋಕಸ್ ಮಾಡೋದು ಎಲ್ಲಿ ಫೋಕಸ್ ಮಾಡ್ತಾರೆ ಅಂದರೆ ದಟ್ ಈಸ್ ಎಲಿಮಿನೇಷನ್ಸ್ ರಿಯಾಕ್ಷನ್ ಆಗಿರ್ಬೋದು, ಆ್ಯಂಡ್ ದೆನ್ ಸೆಡ್ಜಾಫ್ಸ್ ರೂಲ್ ಅದೇ ಹೇಳಿದೀವಲ್ಲ ಮಾರ್ಕೋನಿಕ್ಸ್ ಪ್ರಾಡಕ್ಟ್ ಮೇಲೆ ಆಗಿರ್ಬೋದು. ಈ ಥರ ಕೆಲವೊಂದು ಕಾನ್ಸೆಪ್ಟ್ಗಳ ಮೇಲೆ ಮಾತ್ರ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದರೆ ದ ನೆಕ್ಸ್ಟ್ ಕ್ವಶನ್ ಈಸ್ ಫಾರ್ಮುಲಾ ಫಾರ್ ಟಿಯರ್ ಗ್ಯಾಸ್ ಈಸ್ ವಾಟ್ ಇಸ್ ದಟ್? ಫಾರ್ಮುಲಾ ಫಾರ್ ಟಿಯರ್ ಗ್ಯಾಸ್. ಟಿಯರ್ ಗ್ಯಾಸಿಗೆ ಇರುವಂಥ ಫಾರ್ಮುಲಾ ಯಾವುದಂತ ಕೇಳಿದ್ದಾರೆ. ದಟ್ ಇಸ್ COCl2. ಆಸ್ ಯು ನೋ ದಟ್ COCl2 is what? This is what? Phosgene. This is what? Phosgene. And this is CCl3. NO2 ನಾವೇನಂತ ಕರಿತೀವಿ ಗೊತ್ತಿದೆ ನಿಮಗೆ? ದಟ್ ಇಸ್ ಕಾರ್ಬನ್ ಟ್ರೈಕ್ಲೋರೋ. NO2 that is chloropicrin. That is what? Chloropicrin. And this is what? Nitrous acid. That is laughing gas. ಏನಂತ ಕರಿತೀವಿ ಇದನ್ನು? ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ, isn't it? ಸೊ ದಿಸ್ ಇಸ್ ಲಾಫಿಂಗ್ ಗ್ಯಾಸ್. ಆ್ಯಂಡ್ ದೆನ್ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಈ ಮೂರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಡಿಯರ್ ಸ್ಟೂಡೆಂಟ್, CCl3 ಕ್ಲೋರೋಪಿಕ್ರಿನ್ ಏನಿದೆ ಇದರ ಸ್ಮೆಲ್ ಅಥವಾ ಇದರ ಫ್ಯೂಮ್ಸ್ ಏನಾದರೂ ನಮ್ಮ ಕಣ್ಣಿಗೆ ರೀಚ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ಟೇರ್ ಬಂದೇ ಬರುತ್ತೆ. ಬಿಕಾಸ್ ದಟ್ ಇರಿಟೇಟಿಂಗ್ ಪ್ರಾಪರ್ಟಿ ಆಫ್ ದಿ NO2 ಗ್ರೂಪ್. ನೈಟ್ರೇಟ್ ಗ್ರೂಪ್ನ ಇರಿಟೇಟಿಂಗ್ ಪ್ರಾಪರ್ಟಿ ಏನು ಮಾಡುತ್ತೆ, ನಮ್ಮ ಕಣ್ಣಿಗೆ ರೀಚ್ ಆದ ತಕ್ಷಣ ಫ್ಯೂಮ್ಸ್ ಹೋಗ್ಬಿಟ್ಟು ಅಥವಾ ಅದರದ್ದು ಸ್ಮೆಲ್ ಏನಾದರೂ ತೊಗೊಂಡ್ರು ಕೂಡ ನಮಗೆ ಇರಿಟೇಷನ್ ಆಗುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಲಿ ಅಥವಾ ಲ್ಯಾಬ್ಗಳಲ್ಲಿ ನೀವು ನೋಡಿದ್ದೀರಾ, ಅಮೋನಿಯಾ ಬಾಟ್ಲ್ ಅಂತ ಇರುತ್ತೆ. ಅಮೋನಿಯಾ ಬಾಟ್ಲು, ಅಮೋನಿಯಂ ಹೈಡ್ರಾಕ್ಸೈಡ್ ಬಾಟ್ಲು, ಎಸ್ಪೆಷಲಿ ಅಮೋನಿಯಾ ಬಾಟ್ಲು ಕ್ಯಾಪ್ ಲಿಡ್ ಓಪನ್ ಮಾಡಿಬಿಟ್ಟು ಸ್ಮೆಲ್ ನೋಡಿದ್ರಂದ್ರೆ ಸ್ಟಾರ್ಟಿಂಗ್ ಗೊತ್ತಲ್ಲ, ಒಂದು 2 ಸೆಕೆಂಡ್ ಗ್ಯಾಪ್ ಆದ ತಕ್ಷಣ ಒಂಥರ ಪಂಜೆಂಟ್ ಸ್ಮೆಲ್ ನೆತ್ತಿಗೆ ಒಂದ್ಸಲ ಬಡ್ದಂಗೆ ಆಗುತ್ತಲ್ವ. ಸೊ ಎಲ್ಲ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ನಿಮಗೆ ಹೇಳಿರ್ತಾರೆ ನಿಮ್ಮ ಲೆಕ್ಚರ್ಸ್ಗಳು, ಶೀತ ಆದರೆ ಅಮೋನಿಯಾ ಸ್ಮೆಲ್ ತಗೊಳ್ಳಿ ಅಂತ ಅಲ್ವಾ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ವಾಟ್? CCl3 NO2. ಬಿಕಾಸ್ ದಿಸ್ ಇಸ್ ವಾಟ್? ಪಾಯ್ಸನಸ್ ಗ್ಯಾಸ್. ಪಾಯ್ಸನಸ್ ಗ್ಯಾಸು ಕಣ್ಣಲ್ಲಿ ನೀರು ತರುವಂಥದ್ದು, ಅದಕ್ಕೂ ಇದಕ್ಕೂ ಚೂರು ರಿಲೇಟ್ ದೂರ ಅನಿಸುತ್ತೆ. ದೆನ್ ಲಾಫಿಂಗ್ ಗ್ಯಾಸ್ ದಟ್ ಈಸ್ ನೈಟ್ರಸ್ ಆ್ಯಸಿಡ್. ಆ್ಯಂಡ್ ದೆನ್ B ದಟ್ ಈಸ್ ದ CCl3 NO2 ಅಂದರೆ ಕ್ಲೋರೋಪಿಕ್ರಿನ್. ದಟ್ ಇಸ್ ದ ರೈಟ್ ಆನ್ಸರ್. ಟಿಯರ್ ಗ್ಯಾಸ್ ಆಗಿ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ B. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್? ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಹೈಯೆಸ್ಟ್ ಕ್ಲೋರಿನ್ ಕಂಟೆಂಟ್? ಡಿಯರ್ ಸ್ಟೂಡೆಂಟ್ಸ್, ಈ ಕ್ವಶನ್ಸನ್ನು ನೀವು ಫೋಕಸ್ ಮಾಡಬೇಕಾದ್ರೆ ನಿಮ್ಮ ತಲೆಗೊಂದು ಐಡಿಯಾ ಇರಬೇಕು. ಏನು ಅಂದರೆ ಹೈಯೆಸ್ಟ್ ಕ್ಲೋರಿನ್, ಹೈಯೆಸ್ಟ್ ಬ್ರೋಮೈನ್, ಹೈಯೆಸ್ಟ್ ಫ್ಲೂರಿನ್ ಅಂತ ಏನಾದರೂ ಕ್ವಶನ್ಸ್ ಕೇಳಿದಾಗ ನೀವು ಫಸ್ಟು ಯಾವುದೇ ಒಂದು ಮಾಲಿಕ್ಯೂಲ್ ಕೊಟ್ಟಾಗ ಕಾರ್ಬನ್ನ ವೇಲೆನ್ಸಿನ ಚೆಕ್ ಮಾಡಬೇಕು. ಸೊ ಈಗ ಬೆನ್ಸಿನ್ ರಿಂಗ್ ಇದೆ, ಬೆನ್ಸಿನಲ್ಲಿ 6 ಕಾರ್ಬನ್ ಇದೆ. 6 ಕಾರ್ಬನಲ್ಲಿ ಪ್ರತಿ ಕಾರ್ಬನ್ ಬಳಿ ಎಷ್ಟು ಡಬಲ್ ಬಾಂಡ್ ಇದೆ, ಎಷ್ಟು ಸಿಂಗಲ್ ಬಾಂಡ್ ಇದೆ. ದೆನ್ ಒಂದು ಕಾರ್ಬನ್ ಆಟಮು ಎಷ್ಟು ಮಾಲಿಕ್ಯೂಲ್ಸ್ಗಳ ಜೊತೆ ಲಿಂಕ್ ಆಗಿದೆ. ಇಫ್ ಇನ್ ಕೇಸ್ CH4 ಅಂತ ಬರಿತೀವಿ. ಸೊ CH4 ಅಂತ ಬರೆದಾಗ ದಿಸ್ ಇಸ್ ವಾಟ್? ದಿಸ್ ಕಾರ್ಬನ್ ಆಟಮ್ ಈಸ್ ಸರೌಂಡೆಡ್ ಬೈ 4 ಹೈಡ್ರೋಜನ್ ಆಟಮ್ಸ್. ಕ್ಲಿಯರ್? ಸಿಮಿಲರ್ಲಿ ನಾನೇನು ಮಾಡ್ತೀನಿ, CCl(BrFH) ಅಂತ ಬರಿತೀನಿ. CCl(BrFH). ನಾವು 1 2 3 4 4 ವೇಲೆನ್ಸಿ ಆಯಿತು, ಎಲ್ಲ ಮಾನೋವೆಲೆಂಟ್ ಆಗಿದೆ. ಸೊ ಕಾರ್ಬನ್ನಲ್ಲಿ ಕ್ಲೋರಿನ್ ಎಷ್ಟಿದೆ ಅಂತ ಕೇಳಿದಾಗ ಎಷ್ಟು ಹೇಳ್ತೀರಾ? ಓನ್ಲಿ 1. ಕ್ಲಿಯರ್? ಇದೇ ಮಾಲಿಕ್ಯೂಲ್ನ ಚೂರು ಆಲ್ಟರ್ ಮಾಡಿ C ಲೈಕ್ ದಿಸ್. ಈ ಥರ ಕ್ವಶನ್ಸ್ ಬಂದಾಗ ಇಲ್ಲಿ ಕ್ಲೋರೋ ಗ್ರೂಪ್ಗಳು ಎಷ್ಟಿದೆ ಅಂತ ಕೇಳ್ತಾರೆ. ಐ ಮೀನ್ ಕ್ಲೋರೋ ಹೈಯೆಸ್ಟ್ ಏನು ಕ್ವಶನ್ ಕೇಳಿರೋದು ಹೈಯೆಸ್ಟ್ ಕ್ಲೋರಿನ್ ಕಂಟೆಂಟ್ ಎಷ್ಟಿದೆ ಇಲ್ಲ ಅಂತ ಕೇಳಿದ್ರೆ ಚೆಕ್ ಮಾಡೋದು ನೋಡಿ. ಈ ಕಾರ್ಬನಿಗೆ ವೇಲೆನ್ಸಿ ಚೆಕ್ ಮಾಡಿ 1 2 3 4. ಹಾಗಾದ್ರೆ ಈ ಕಾರ್ಬನಿಗೆ ಎಷ್ಟಿದೆ? ಹೈಯೆಸ್ಟು ಓನ್ಲಿ 1 ಕ್ಲೋರಿನ್ ಇದೆ. ಬಿಕಾಸ್ ಉಳಿದಿದ್ದು 3 ಬೇರೆ ಬೇರೆ ಗ್ರೂಪ್ಗಳು ಬಂದಿದೆ. ಇಲ್ಲೂ ಕೂಡ ಅಷ್ಟೇ 1 ಕ್ಲೋರಿನ್ ಆಗುತ್ತೆ, ಉಳಿದಿದ್ದು 3 ಗ್ರೂಪ್ಗಳಾಗುತ್ತೆ. ಈ ಥರ ಮಾಲಿಕ್ಯೂಲ್ಸ್ಗಳನ್ನು ಕೊಟ್ಟ ತಕ್ಷಣ ನೀವು ಅದನ್ನು ಜಡ್ಜ್ ಮಾಡಬೇಕು. ಅರ್ಥ ಆಗಿದೆ? ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಎಲ್ಲಿ ಕನ್ಫ್ಯೂಸ್ ಆಗ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ನಾವು ಲುಕ್ ಅಟ್ ಹಿಯರ್. ಫಸ್ಟ್ ಒನ್ ಇಸ್ ವಾಟ್? ಕ್ಲೋರಾಲ್. ದಿ ಗಿವನ್ ದಟ್ ಆಪ್ಷನ್ ಕ್ಲೋರಾಲ್. ನಥಿಂಗ್ ಬಟ್ ಇಟ್ ಇಸ್ ವಾಟ್? ಇದನ್ನು ನಾವು ಟ್ರೈಕ್ಲೋರೋ ಎಥೆನಾಲ್ ಅಂತಲೂ ಕರಿತೀವಿ. ದಟ್ ಈಸ್ Cl3CCHO. Cl3CCHO. ನೋಡಿ, ಇಲ್ಲಿ 2 ಕಾರ್ಬನ್ ಆಟಮ್ ಇದೆ. ಇದು ಆಲ್ಡಿಹೈಡ್ ಗ್ರೂಪ್. ದಟ್ಸ್ ಇಟ್ ಈಸ್ ಎಥೆನಾಲ್. ದಿಸ್ ಇಸ್ ಟ್ರೈಕ್ಲೋರೋ ಗ್ರೂಪ್. ಟ್ರೈಕ್ಲೋರೋ ಏನಂತ ಬರೀಬಹುದು ಇದನ್ನು? ಟ್ರೈಕ್ಲೋರೋ ಎಥೆನಾಲ್. ದಿಸ್ ಇಸ್ ವಾಟ್? ಟ್ರೈಕ್ಲೋರೋ ಎಥೆನಾಲ್. ದಿಸ್ ಇಸ್ ಆಲ್ಡಿಹೈಡ್ ಗ್ರೂಪ್. ಸೊ ಆಲ್ಡಿಹೈಡ್ ಗ್ರೂಪ್ ಆಗಿರೋದ್ರಿಂದ ಟ್ರೈಕ್ಲೋರೋ ಎಥೆನಾಲ್ ಅಂತ ಕರಿತೀವಿ ಇದನ್ನು. ಅರ್ಥ ಆಗ್ತದೆ? ಹಾಗಾದರೆ ಈ ಕಾರ್ಬನ್ ಎಷ್ಟು ಕ್ಲೋರೋ ಗ್ರೂಪನ್ನು ಹೊಂದಿದೆ? ದಟ್ ಇಸ್ ಓನ್ಲಿ 3. ಬಿಕಾಸ್ 4th ವೇಲೆನ್ಸಿಯಲ್ಲಿ ಹೋಗಿದೆ, ಈ ಕಾರ್ಬನಿಗೆ ಲಿಂಕ್ ಆಗಿರುತ್ತೆ. ಕ್ಲಿಯರ್? ದೆನ್ ಸೆಕೆಂಡ್ ಒನ್ DDT. ದಟ್ ಈಸ್ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ವೆರಿ ಸಿಂಪಲ್. ಫಸ್ಟ್ ರೈಟ್ ಅ Cl, ದೆನ್ ರೈಟ್ ಅ ಬೆನ್ಸಿನ್ ರಿಂಗ್ ಹಿಯರ್,
ದೆನ್ ಟು ದಟ್ ಬೆನ್ಸಿನ್ ರಿಂಗ್ ಒಂದು ಕಾರ್ಬನ್ ಬರೀ, ಮತ್ತೆ ಅದೇ ಥರ ಮತ್ತೊಂದು ಬೆನ್ಸಿನ್ ರಿಂಗ್ ಬರೀರಿ. ಬರ್ದ ಮೇಲೆ ಲಾಸ್ಟಿಗೆ Cl ಹಾಕಿ. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಕ್ಲೋರೋ ಗ್ರೂಪ್ ಆ್ಯಂಡ್ ದೆನ್ ಬೆನ್ಸಿನ್ ರಿಂಗಿಗೆ ಈ ಥರ ರಿಂಗ್ ಹಾಕಿ. ಕ್ಲಿಯರ್? ಡೈಕ್ಲೋರೋ ಡೈಫಿನೈಲ್. ಅರ್ಥ ಆಗ್ತಿದೆ ನೋಡಿ? ಡೈಕ್ಲೋರೋ ಡೈಫಿನೈಲ್, ಡೈಕ್ಲೋರೋ ಡೈಫಿನೈಲ್. Then this is what H, and write a carbon here, then 3 chloro group. 3 chloro group. Now look at the molecule name. Dichloro diphenyl trichloroethane, because 2 carbon atom is here. 2 carbon ಎಲ್ಲ ಸಿಂಗಲ್ ಬಾಂಡ್ ಇರೋದ್ರಿಂದ ಇದನ್ನು ಈಥೇನ್ ಅಂತ ಕರಿತೀವಿ. ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋಈಥೇನ್, ದಟ್ ಇಸ್ ವಾಟ್ DDT. Now look at here, this carbon atom possess 3 chloro group and this carbon atom only 1 and this carbon atom only 1. So ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟಿದೆ? 3 ಇದೆ. ಸೊ ಫಸ್ಟ್ ಟೈಮ್ ಕ್ಲೋರಾನಲ್ಲಿ ಎಷ್ಟು ಬಂದಿತ್ತು? 3 ಆ್ಯಂಡ್ DDTನಲ್ಲಿ ಎಷ್ಟಿತ್ತು? 3. ಮ್ಯಾಕ್ಸಿಮಮ್ ಇರೋದಂದ್ರೆ 3. ನಾವು ಅದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಪೈರಿನ್. ವಾಟ್ ಇಸ್ ಪೈರಿನ್? As you know that pyrene is the another name of the carbon tetrachloride. Carbon tetrachloride ಗೆ ಇನ್ನೊಂದು ಹೆಸರನ್ನ ಏನಂತ ಕರಿತೀವಿ ನಾವು? That is pyrene, that is CCl4, that is CCl4. ಹಾಗಾದ್ರೆ ಕಾರ್ಬನ್ ಇರುವಂಥ ವೇಲೆನ್ಸಿ ಎಷ್ಟು? 4. ಸೊ 4 ವೇಲೆನ್ಸಿನ ಕಂಪ್ಲೀಟ್ ಆಗಿ Cl ಯೂಸ್ ಮಾಡ್ಕೊಂಡಿದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಇರುತ್ತೆ ಇಲ್ಲಿ? 4. ಲಾಸ್ಟ್ ಒನ್ ಈಸ್ ಗೆಮೆಕ್ಸೇನ್. ನೋಡಿ ಇಲ್ಲಿ ಎಷ್ಟೋ ಜನಕ್ಕೆ ಅದರ ಮಾಲಿಕ್ಯೂಲ್ಸ್ಗಳ ಫಾರ್ಮುಲಾ ನೇಮ್ ಗೊತ್ತಿರಲ್ಲ. ಡಿಫ್ರೆಂಟ್ ನೇಮ್ಸ್ಗಳಿರುತ್ತೆ. ನಾವೇನು ಕಲ್ತಿರ್ತೀವೋ ಇನ್ನೂ ತುಂಬ ಜಾಸ್ತಿ ಇರುತ್ತೆ, ನಾವು ಕಲ್ತಿರೋದು ಇನ್ನೂ ಕಡಿಮೆ ಆಗಿಬಿಟ್ಟಿರುತ್ತೆ. ಅರ್ಥ ಆಗ್ತಿದೆ? ಸೊ ಗೆಮೆಕ್ಸೇನ್ ಅಂತ ಅಂದರೆ ಇಟ್ ಈಸ್ ವಾಟ್ ಸಿಂಪಲ್. ಆ ಬೆನ್ಸಿನ್ ರಿಂಗ್ ಇರುತ್ತೆ, ಆ ಬೆನ್ಸಿನ್ ರಿಂಗಿಗೆ ಹ್ಯಾಲೋಜನ್ ಗ್ರೂಪ್ಗಳು ಅಟ್ಯಾಚ್ ಆಗಿರುತ್ತೆ. ಈಗ ನಮಗೆ ಕೇಳಿರೋದು ಯಾವುದವರು? ಕ್ಲೋರೋ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ನಾವೇನಂತ ಕರಿತೀವಿ? IUPAC ನೇಮ್ 1, 2, 3, 4, 5, 6 hexachloro. 1, 2, 3, 4, 5, 6 hexachloro cyclohexane. hexachlorocyclohexane ಏನಂತ ಕರಿತೀವಿ? ಹೆಕ್ಸಾಕ್ಲೋರೋ ಸೈಕ್ಲೋಹೆಕ್ಸೇನ್, ಬಿಕಾಸ್ 6 ಕ್ಲೋರೋ ಗ್ರೂಪ್ ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಗೆಮಾಕ್ಸೇನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ನೋಡಿದ ತಕ್ಷಣ ಅನ್ಸುತ್ತೆ ಸರ್ 6 ಬರುತ್ತೆ ಆನ್ಸರ್. ನೋ, ಫೋಕಸ್ ಮಾಡಬೇಕು. ನಾನು ಆಗಲೇ ಹೇಳಿದ್ದೀನಿ ಏನು? ಪ್ರತಿ ಕಾರ್ಬನ್ ಆಟಮ್ಸ್ಗಳು ನೋಡ್ಬೇಕು. ಮ್ಯಾಕ್ಸಿಮಮ್ ಎಷ್ಟಿದೆ ಇಲ್ಲಿ? ಇಲ್ಲೇನು ಇಲ್ಲ ಅಂದರೆ ಏನಿರುತ್ತೆ? ಇಲ್ಲಿ ಹೈಡ್ರೋಜನ್ ಇರುತ್ತೆ, ದಟ್ ಇಸ್ ಟೆಟ್ರಾಹೈಡ್ರಲ್ ಮಾಲಿಕ್ಯೂಲ್ ಆಗಿರುತ್ತೆ. ನೋಡಿ ಹೆಚ್ಚಿದೆ ಅಂತ ಅಂದರೆ Cl, ಒಂದೇ Cl ಇರೋದು, ರಿಮೈನಿಂಗ್ ಬೇರೆ ಬೇರೆ ಗ್ರೂಪ್ಗಳಿದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟಿರುತ್ತೆ? 1. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಹೈಯೆಸ್ಟ್ ಕ್ಲೋರಿನ್ ಕಂಟೆಂಟ್ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ C, ದಟ್ ಈಸ್ ಪೈರಿನ್. ಅರ್ಥ ಆಗಿದೆ ಅಲ್ವಾ? ಡು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಒನ್? ಸೊ ಅದಕ್ಕೆ ಕಾನ್ಸೆಪ್ಟನ್ನು ಫಸ್ಟ್ ಕ್ಲಿಯರ್ ಮಾಡಿಕೊಂಡು ಕ್ವಶನಿಗೆ ಬಂದಿದ್ದು ನಾನು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ C, ಪೈರಿನ್. ಅರ್ಥ ಆಗಿದೆ ಅಲ್ವಾ? ಸೊ ನೋಡಿ, ಈ ಥರ ಕ್ವಶನ್ಸ್ಗಳು ಬಂದಾಗ ನೀವು ತುಂಬ ಕೇರ್ಫುಲ್ಲಾಗಿ ಫೋಕಸ್ ಮಾಡಬೇಕಾಗತ್ತೆ. ಏನು ಹೇಳ್ತಿದ್ದಾರೆ, ಏನು ಕ್ವಶನ್ಸ್ನ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಇವತ್ತಿಂದ ಮ್ಯಾಕ್ಸಿಮಮ್ 50 ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿಸಿದ್ದೀನಿ. ಎಲ್ಲ ಕಾನ್ಸೆಪ್ಟ್ಗಳನ್ನು ರೀಚ್ ಮಾಡಿಸಿದ್ದೀನಿ. ಸೊ ನಿಮಗೆ ಯಾವುದೇ ಡೌಟ್ಸ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನನ್ನು ಹಾಕಿ, ಅದಕ್ಕೆ ನಾವು ಸಾಲ್ವ್ ಮಾಡೋಕ್ಕಾದ್ರೆ ಸಾಲ್ವ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ, ಸಾಲ್ವ್ ಮಾಡೇ ಮಾಡ್ತೀವಿ, ಒಂದು ವಿಡಿಯೋ ಮಾಡಿ ಕಳಿಸ್ತೀವಿ. ಸೊ ಇಷ್ಟು ದಿನಗಳ ಕಾಲ ಕ್ಲಾಸ್ನ ಕೇಳಿದ್ದೀರಾ, ಏನಾದರೂ ಡೌಟ್ಸ್ ಇದ್ದರೆ ನಮಗೆ ತಿಳಿಸಿ. ಆ್ಯಂಡ್ ದೆನ್ ಲಾಸ್ಟ್ ಕ್ಲಾಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಒಂದು ಡೀಟೇಲ್ಸನ್ನು ಹೇಳ್ತೀನಿ. ನಾವು ಲುಕ್ ಇಟ್ ಹಿಯರ್, ದಿಸ್ ಇಸ್ ವಾಟ್ ಕ್ಲೋರೋಕ್ವಿನೈನ್ ಫಾಸ್ಫೇಟ್ ಅಂತ ಕರಿತೀವಿ. ದಿಸ್ ಇಸ್ ಯೂಸ್ಡ್ ಆ್ಯಸ್, ಏನೋ ಯೂಸ್ ಮಾಡ್ತಿದ್ದಾರೆ, ಯೂಸ್ ಆಗ್ತಿದೆ ಅಂತಂದರೆ ಆಂಟಿ ಮಲೇರಿಯಲ್ ಡ್ರಗ್. ಈ ಇನ್ಫಾರ್ಮೇಷನನ್ನು ಯಾಕೆ ಹೇಳ್ತಿದ್ದೀನಿ ನಾನು? ಆಂಟಿ ಮಲೇರಿಯಲ್ ಡ್ರಗ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ದಿಸ್ ಆಂಟಿ ಮಲೇರಿಯಲ್ ಡ್ರಗ್, ಇಟ್ ಈಸ್ ದ ಅಪ್ಲಿಕೇಶನ್ಸ್ ಆರ್ ಯೂಸಸ್ ಆಫ್ ವಾಟ್? ಹ್ಯಾಲೋ ಆಲ್ಕನ್ಸ್ ಆ್ಯಂಡ್ ಹ್ಯಾಲೋ ಆಲ್ಕನ್ಸ್. ಇಲ್ಲಿರುವಂಥ ಕ್ಲೋರೋಕ್ವಿನ್ ಏನಿದೆ, ಸೊ ಅದರಲ್ಲಿ CCl ಅನ್ನೋ ಒಂದು ಗ್ರೂಪ್ ಇರುತ್ತೆ, ದಟ್ ಈಸ್ ಕಾರ್ಬನ್ ಆ್ಯಂಡ್ ಹ್ಯಾಲೋಜನ್ ಗ್ರೂಪ್. ಆ ಗ್ರೂಪ್, ಕ್ಲೋರೋ ಗ್ರೂಪ್ಗಳು ಡ್ರಗ್ ನಥಿಂಗ್ ಬಟ್ ಮೆಡಿಸಿನ್ಸ್ ಆಗಿ ಯೂಸ್ ಆಗ್ತಾ ಇದೆ, ದಟ್ ಈಸ್ ಅಪ್ಲಿಕೇಶನ್. ನೆಕ್ಸ್ಟ್ ಒನ್ ಈಸ್ CCl4 ಅಂತ ಹೇಳಿದ್ವಲ್ಲ, ದಟ್ ಈಸ್ CCl4 ಕಂಟೆಂಟ್. ಈ ಫೈರ್ ಎಕ್ಸ್ಟಿಂಕ್ಷರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದೇನು ಮಾಡುತ್ತೆ ಅಂತಂದರೆ, ಸೊ ನೋಡಿ, ಫೈರ್ ಬಂದ ತಕ್ಷಣ ಇದು ಬ್ಲಾಕ್ ಮಾಡುತ್ತೆ. ಇಲ್ಲಿ ಬ್ಲಾಕ್ ಮಾಡ್ತಿದೆ ನೋಡಿ. ಸೊ ಅದನ್ನು ಕ್ಲೋಸ್ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ. ಸೊ ಸಪ್ರೆಸ್ ಮಾಡಿದಾಗ ಆಕ್ಸಿಜನ್ ಕಂಟೆಂಟ್ ಸಿಗದೇ ಇದ್ದಾಗ ಬರ್ನಿಂಗ್ ಆಗುವಂಥ ಪ್ರೋಸೆಸ್ ಏನಾಗುತ್ತೆ?
ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಿಸ್ ಇಸ್ ವಾಟ್ ಮೌತ್ ಟ್ಯಾಬ್ಲೆಟ್ಸ್, ನಥಿಂಗ್ ಬಟ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಬಟ್ಟೆ ಗುಳಿಗೆ ಅಂತ ಕನ್ನಡದಲ್ಲಿ ಕರೀತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಬಟ್ಟೆ ಗುಳಿಗೆಯಾಗಿ ಯೂಸ್ ಮಾಡುವಂಥದ್ದು. ಸೊ ದಟ್ ಈಸ್ ವಾಟ್ ಮೌತ್ ಪೆಲೆಟ್ಸ್, ದಟ್ ಇನ್ ನ್ಯಾಫ್ಥಲಿನ್ ಕಂಟೆಂಟ್ ಇರೋವಂಥದ್ದು. ನ್ಯಾಫ್ಥಲಿನ್ ನಥಿಂಗ್ ಬಟ್ ವಾಟ್ ಹೈಡ್ರೋಕಾರ್ಬನ್ಸಿಗೆ ರಿಲೇಟೆಡ್ ಇರೋವಂಥದ್ದು. ದೆನ್ ಒನ್ ದಿಸ್ ಇಸ್ ವಾಟ್ ಆರ್ಟಿಫಿಷಿಯಲಿ ಬ್ಲಡ್ ಪ್ರಿಪ್ರೇಷನ್. ಆರ್ಟಿಫಿಷಿಯಲಿ ಬ್ಲಡ್ ಪ್ರಿಪ್ರೇಷನ್ಸಲ್ಲಿ ನಮ್ಮ ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸಿಂದ ತುಂಬ ಅಂದರೆ ತುಂಬ ಯೂಸ್ ಇದೆ. ಜೊತೆಗೆ ಕಾರ್ಬನ್ ಫ್ಲೋರೋ ಕಂಟೆಂಟ್ ಇರೋಂಥ ಬ್ಲಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಈ ಫಿಲಮ್ ಇಂಡಸ್ಟ್ರಿನಲ್ಲಿ ಫೈಟಿಂಗ್ ಸೀನ್ಸ್ಗಳು ಬಂದಾಗ ಅಥವಾ ಬ್ಲಡ್ ಬರುವಂಥದ್ದು ಮಾಡಿರ್ತಾರಲ್ಲ, ಸೊ ಅದು ಟ್ಯಾಬ್ಲೆಟ್ಸ್ ಟೈಪ್ ಬರುತ್ತೆ. ಆ ಟ್ಯಾಬ್ಲೆಟ್ಸನ್ನು ಬಾಯಲ್ಲಿಟ್ಟು ಜಗದ್ರೆ ಮುಗಿತು, ಬ್ಲೀಡಿಂಗ್ ಆ್ಯಸ್ ಇಟ್ ಈಸ್ ಬ್ಲಡ್ ಹೇಗಿರುತ್ತೋ ಹಾಗೆ ಬರುತ್ತೆ. ಅಲ್ಲಿ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಕಾರ್ಬನ್ ಮತ್ತು ಫ್ಲೋರೋ ಗ್ರೂಪ್ಗಳನ್ನು ಯೂಸ್ ಮಾಡಿರ್ತಾರೆ. ದಿಸ್ ಇಸ್ ದ ವಾಟ್ ಯೂಸಸ್ ಆಫ್ ದ ಹ್ಯಾಲೋ ಆಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್. ಹೋಪ್ ಯು ಆಲ್ ಹ್ಯಾಡ್ ಎ ಗುಡ್ ಕ್ಲಾಸ್. ಆ್ಯಂಡ್ ದೆನ್ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಅಥವಾ ಬೇರೆ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.